ನಮಸ್ಕಾರ ವೀಕ್ಷಕರೇ, ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ. ನವರಾತ್ರಿ ಭಾರತದ ಮಹತ್ವವಾದ ಒಂದು ಹಬ್ಬವಾಗಿದೆ. ದುರ್ಗೆಯನ್ನ ಆರಾಧನೆ ಮಾಡೋದಕ್ಕೋಸ್ಕರ ಈ ಹಬ್ಬ ಸಮರ್ಪಿತವಾಗಿದೆ. ಈ ಬಾರಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಈ ಹಬ್ಬವನ್ನ ಆಚರಿಸಲಾಗುತ್ತಿದೆ. ಈ ಹಬ್ಬವನ್ನ 9 ದಿನಗಳ ಕಾಲ ಆಚರಿಸುವುದರಿಂದ ಇದನ್ನ ನಾವು ನವರಾತ್ರಿ ಹಬ್ಬ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ಬಣ್ಣದ ಬಟ್ಟೆಯನ್ನ ಧರಿಸುವುದು ಉತ್ತಮವಾಗಿದೆ ಹಾಗೂ ಆ ಒಂದು ನಿರ್ದಿಷ್ಟ ಬಣ್ಣದ ಬಟ್ಟೆಯನ್ನ ನಿಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳುವುದರಿಂದ ಶುಭವೆಂದು ಪರಿಗಣಿಸಲಾಗುತ್ತಿದೆ. ನವರಾತ್ರಿ ದಿನ ನಿರ್ದಿಷ್ಟ ಬಣ್ಣದ ಬಟ್ಟೆಯನ್ನ ಧರಿಸಿ ಪೂಜೆಯನ್ನ ಯಥೇಚ್ಛವಾಗಿ ಮಹಿಳೆಯರು ಆಚರಿಸುವಂತ ಪದ್ಧತಿ ಗುಜರಾತ್ ಹಾಗೂ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ರೀತಿಯಲ್ಲಿ ಕಂಡುಬರುತ್ತೆ. ಮೊದಲ ದಿನ ಪೂಜಿಸಲ್ಪಡುವಂತಹ ಶೈಲಪುತ್ರಿ, ಇದರ ಹಿನ್ನೆಲೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಶಿವನ ಪತ್ನಿಯಾದಂತಹ ಸತಿ ದಹನದ ನಂತರ ಪಾರ್ವತ ದೇವರ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ. ಸಂಸ್ಕೃತದಲ್ಲಿ ಶೈಲ ಅಂತ ಅಂದ್ರೆ ಪರ್ವತ ಅಂತ. ಈ ದಿನವನ್ನ ಶೈಲಪುತ್ರಿ ದೇವಿಯ ಆರಾಧನೆಯನ್ನ ಮಾಡ್ತೀವಿ. ಶೈಲಪುತ್ರಿಯ ಆರಾಧನೆಯ ಸಮಯದಲ್ಲಿ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸುವುದು ಸೂಕ್ತ ಎಂದು ಪರಿಗಣಿಸಲಾಗುತ್ತಿದೆ. ಬಿಳಿ ಶುದ್ಧತೆ ಮತ್ತು ಶಾಂತಿಯನ್ನ ಪ್ರತಿನಿಧಿಸುತ್ತದೆ. ಈ ದಿನ ನಾವು ಈ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ದೇವಿಯನ್ನ ಆರಾಧಿಸಿದಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗುತ್ತೇವೆ ಎಂದು ಹೇಳಲಾಗುತ್ತದೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಖುಷಿಯಾಗಿರಿ, ಎಚ್ಚರವಾಗಿರಿ, ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ. ಧನ್ಯವಾದಗಳು.